ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬ ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ಮೇ ತಿಂಗಳದ ಕರ್ಕಾಟಕ ರಾಶಿಯವರ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ನೋಡಿ, ಕರ್ಕಾಟಕ ರಾಶಿಯವರಿಗೆ ಒಳ್ಳೆ ಸ್ಥಾನಮಾನಗಳು ಪ್ರಾಪ್ತಿಯಾಗತಕ್ಕಂಥ ಯೋಗ ಬಂದಿದೆ. ಏಕಾಧಿಪತಿ ಯೋಗ ಹೇಳತಕ್ಕಂಥದ್ದು, ಏಕಾದಶಾಧಿಪತಿ ಯೋಗ ಹೇಳತಕ್ಕಂಥ ಎಂಥ ಅದ್ಭುತ ಯೋಗ ಗೊತ್ತಾ ಕರ್ಕಾಟಕ ರಾಶಿಯವರಿಗೆ. ರಾಜಕೀಯ ಕ್ಷೇತ್ರದಲ್ಲಿಯೂ ಕೂಡ ವಿಜಯ ಲಭಿಸ್ತಕ್ಕಂಥದ್ದು ಕರ್ಕಾಟಕ ರಾಶಿಯವರಿಗೆ. ಜನವಶೀಕರಣ, ಧನವಶೀಕರಣ, ಉದ್ಯೋಗದಲ್ಲಿ ವಶೀಕರಣ ಆಗತಕ್ಕಂಥದ್ದು, ಮೇಲಧಿಕಾರಿಗಳಿಂದ ಮುನ್ನಡೆ, ಜಯ ಲಭಿಸ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಕರ್ಕಾಟಕ ರಾಶಿಯವರಿಗಿರ್ತಕ್ಕಂಥದ್ದು. ಹಾಗೆ ಕನ್ಯಾ ರಾಶಿಯಲ್ಲಿ ಕೇತು 3ನೇ ಮನೆ, ಇದು ಏನಾಗತ್ತೆ, ತಂದೆ ತಾಯಿ ಅಕ್ಕ ತಂಗಿ ಹಠಾತ್ತನೆ ಅನಾರೋಗ್ಯ ಉಂಟಾಗತಕ್ಕಂಥದ್ದು, ಎಲ್ಲೋ ಒಂದು ಕಡೆ ಮಾಟ ಮಂತ್ರ ತಂತ್ರ ಮಂತ್ರಗಳ ಭೀತಿ ಉಂಟಾಗುತ್ತೆ, ವಿರೋಧಗಳು ಹೆಚ್ಚಾಗ್ತಾ ಇರುತ್ತೆ, ಆಸ್ತಿಗೆ ಸಂಬಂಧಪಟ್ಟಂಥ ಕಲಹಗಳು ಅವಮಾನಗಳು ಆಗ್ತಾ ಇರ್ತಕ್ಕಂಥದ್ದು. ಹಾಗೆ ಇದರ ಜೊತೆಗೆ ಅಷ್ಟಮ ಶನಿ ಬೇರೆ ನೀಡ್ತಾ ಇರ್ತಕ್ಕಂಥದ್ದು. ಹಾಗೆ ಭಾಗ್ಯಾಧಿಪತಿ ರಾಹು ಕುಜ ಇವು ಕೂಡ ಭಾಳ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನಗಳನ್ನು ಕೊಡತಕ್ಕಂಥದ್ದು. ಕೃಷಿಯಲ್ಲಿ ಉತ್ತಮ ಲಾಭವನ್ನು ತಂದುಕೊಡುತ್ತೆ, ಷೇರು ಮಾರುಕಟ್ಟೆ ವ್ಯವಹಾರದಲ್ಲಿ ಉತ್ತಮ ಲಾಭವನ್ನು ತಂದುಕೊಡುತ್ತೆ, ಯಾಂತ್ರಿಕ ಜೀವನದ ಬದುಕಿನಲ್ಲಿಯೂ ಕೂಡ ಹೆಚ್ಚೆಚ್ಚು ಲಾಭವನ್ನು ತಂದುಕೊಡ್ತಾ ಇರುತ್ತೆ, ಕಲೆ ಸಂಗೀತದಲ್ಲಿಯೂ ಕೂಡ ಹೆಚ್ಚು ಲಾಭವನ್ನು ತಂದುಕೊಡ್ತಾ ಇರುತ್ತೆ. ಯಾಕಂತ ಕೇಳಿದರೆ ಭಾಗ್ಯಾಧಿಪತಿ ರಾಹು ಹೇಳತಕ್ಕಂಥವನು ಎಲ್ಲೋ ಒಂದು ಕಡೆ ಒಂದಷ್ಟು ಕೆಲಸಗಳನ್ನು, ಹಣವನ್ನು ತಂದುಕೊಡ್ತಾನೆ. ನಿಮ್ಮ ಪ್ರಯತ್ನಕ್ಕೆ ಅನುಸಾರವಾಗಿ ಫಲಪ್ರದವಾಗಿ ನಿಮ್ಮ ಹಣ ಬಂದು ನಿಮ್ಮ ಕೈ ಸೇರುತ್ತೆ. ಎಷ್ಟೋ ದಿನಗಳಿಂದ ಕೊಟ್ಟಿರ್ತಕ್ಕಂಥ ಹಣ ನಿಮ್ಮ ಕೈಗೆ ಸೇರ್ತಾ ಇರುತ್ತೆ. ದಾಯಾದಿಗಳಲ್ಲೂ ಕೂಡ ಬಂಧು ಮಿತ್ರರ ಸಮಾಗಮ ಉಂಟಾಗ್ತಾ ಇರುತ್ತೆ. ಹಾಗೆ ಒಟ್ಟಿಗೆ ಇರ್ತಕ್ಕಂಥದ್ದು. ನಿಮ್ಮ ವ್ಯವಹಾರ ಕ್ಷೇತ್ರದಲ್ಲಿ ಪಾರ್ಟ್ನರ್ಶಿಪ್ಪಲ್ಲೆಲ್ಲ ವೈರತ್ವಗಳು ವಿರಸಗಳಾಗ್ತಾ ಇರುತ್ತೆ. ಯಾವುದೋ 3ನೇ ವ್ಯಕ್ತಿಯ ಮಾತು ಕೇಳಿಕೊಂಡು ತೊಂದರೆ ಅನುಭವಿಸ್ತಾ ಇರ್ತಕ್ಕಂಥದ್ದು, ತೊಂದರೆಗಳಾಗ್ತಾ ಇರ್ತಕ್ಕಂಥದ್ದು, ಹೀಗೆ ಇವೆಲ್ಲವೂ ಆಗ್ತಾ ಇರುತ್ತೆ. ಎಲ್ಲ ಒಂದು ಕಡೆ ಅದರ ಫಲ ಲಭಿಸ್ತಕ್ಕಂಥದ್ದು, ಫಲ ಸಿಗುವಂಥದ್ದು, ಹೀಗೆ ಇವೆಲ್ಲವೂ ಕೂಡ ಇರ್ತಕ್ಕಂಥದ್ದು ಕರ್ಕಾಟಕ ರಾಶಿಯವರಿಗೆ. ಯಂತ್ರೋಪಕರಣಗಳ ವ್ಯವಹಾರ ಕ್ಷೇತ್ರದಲ್ಲಿ ಏನಾಗುತ್ತೆ, 9ನೇ ಮನೆ ರಾಹು ಮತ್ತು ಕುಜ ಇರುವುದರಿಂದ ಯಾವುದೋ ಒಂದು ಉದ್ಯಮ ಮಾಡ್ತೀರಿ, ಉದ್ಯೋಗದಲ್ಲಿ ಇರ್ತೀರಿ, ನಿಮ್ಮ ಸ್ವಂತ ಉದ್ಯೋಗಗಳನ್ನು ಮಾಡ್ಕೊಂಡಿರ್ತೀರಿ. ಎಲ್ಲೋ ಒಂದು ಕಡೆ ಒಂದು 50 ಲಕ್ಷನೋ 1 ಕೋಟಿನೋ ಅಥವಾ 25 ಲಕ್ಷನೋ ಒಂದು ವ್ಯವಹಾರಕ್ಕಾಗಿ ಒಂದು ಕೊಟೇಶನ್ ಕೊಡ್ತೀರಿ, ಯಾವುದೋ ಒಂದು ಆರ್ಡರ್ ತರುವಂಥದ್ದು, ಇದು ಕೂಡ ನಿಮಗೆ ಸಿಗುವಂಥದ್ದು, ಲಭಿಸ್ತಕ್ಕಂಥದ್ದು. ಹಾಗೆ ಮಾರ್ಕೆಟಿಂಗ್ ವಿಭಾಗದಲ್ಲಿ ಗೂಗಲ್ಗೆ ಸಂಬಂಧಪಟ್ಟಂಥ ಮಾರ್ಕೆಟಿಂಗ್ ಇರಬಹುದು, ಜಾಹೀರಾತುಗಳ ವಿಭಾಗ ಇರಬಹುದು, ಇದರೆಲ್ಲೂ ಕೂಡ ಹೆಚ್ಚು ಲಾಭವನ್ನು ತಂದು ಕೊಡ್ತಾ ಇರುತ್ತೆ ಹೇಳ್ತಕ್ಕಂಥದ್ದು. ಯಾಕಂತ ಕೇಳಿದರೆ 11ನೇ ಮನೆ ಗುರು ಮತ್ತು ಶುಕ್ರ ರವಿಗ್ರಹ ಇವು ಅತ್ಯದ್ಭುತವಾಗಿರ್ತಕ್ಕಂಥ ಫಲವನ್ನು ಕೊಡ್ತಾ ಇರ್ತವೆ. ಧರ್ಮಶಾಸ್ತ್ರದಲ್ಲಿ, ಜ್ಯೋತಿಷಾಸ್ತ್ರದಲ್ಲಿ ಈ 11ನೇ ಮನೆಗೆ ಭಾಳ ವಿಶೇಷವಾದಂತಹ ಋಷಿಮುನಿಗಳು ಸ್ಥಾನಮಾನಗಳನ್ನು ಕಲ್ಪಿಸಿದ್ದಾರೆ. ಎಲ್ಲ ಸ್ಥಾನಗಳಿಗಿಂತ 11ನೇ ಮನೆಯ ಸ್ಥಾನ ಭಾಳ ವಿಶೇಷವಾಗಿರ್ತಕ್ಕಂಥದ್ದು, ಫಲಪ್ರದವಾಗಿರ್ತಕ್ಕಂಥದ್ದು, ಲಾಭವನ್ನು ಕೊಡ್ತಕ್ಕಂಥದ್ದಾಗಿರುತ್ತೆ. ಹಾಗೆ ವೃಶ್ಚಿಕದಲ್ಲಿ ಚಂದ್ರ ಇರೋದರಿಂದ ಕಫಜ್ವರ, ಶೀತಜ್ವರ, ಉಷ್ಣಬಾಧೆ ಇವೆಲ್ಲವೂ ಕೂಡ ಬಾಧಕಾಧಿಪತಿಗಳನ್ನು ಕೊಡ್ತಾ ಇರ್ತಕ್ಕಂಥದ್ದು. ನಾನಾ ವಿಧವಾಗಿರ್ತಕ್ಕಂಥ ತೊಂದರೆಗಳು ಕೂಡ ಬರ್ತಾ ಇರುತ್ತೆ. ಎಲ್ಲವೂ ಕೂಡ ಸರಿಸಮಾನವಾಗಿ ಸ್ವೀಕರಿಸಿಕೊಂಡು ಹೆಚ್ಚು ಆರ್ಥಿಕ ಅಭಿವೃದ್ಧಿ ಕಡೆಗೆ ಹೋಗುವಂಥದ್ದು, ಒಳ್ಳೆಯ ಯೋಗ ಹೇಳತಕ್ಕಂಥದ್ದು.
ಒಟ್ಟಲ್ಲಿ ಮೇ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರಿಗೆ ಅತ್ಯಂತ ಯಶಸ್ಸು ಶುಭದಾಯಕವಾಗಿದೆ. ಹಾಗಾದರೆ ಕರ್ಕಾಟಕ ರಾಶಿಯವರು ಯಾವ ದೇವರ ಆರಾಧನೆ ಮಾಡಿದರೆ ಒಳ್ಳೆಯದು? ಗುರುವಿನ ದರ್ಶನ, ಗುರುವಿನ ಮಂತ್ರ, ಬೃಹಸ್ಪತಿಯೇ ನಮಃ ಹೇಳತಕ್ಕಂಥ ಮಂತ್ರವನ್ನು ಆರಾಧನೆ ಮಾಡಿದರೆ ತುಂಬ ಚೆನ್ನಾಗಿ ಅನುಕೂಲಕರವಾಗಿರುತ್ತೆ, ದೈವಬಲವು ಕೂಡ ಪ್ರಾಪ್ತಿಯಾಗಿರುತ್ತೆ ಅಂತ ಹೇಳ್ತಾ, ಈ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ.